ನಮಸ್ಕಾರ. ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವ ಏಕೈಕ ಮಂತ್ರ ಇದು. ಯಾರಿಗೆ ಗೊತ್ತು ಭಗವಂತ ಅದೃಷ್ಟ ಯಾರ ಮುಖಾಂತರ ದಯಪಾಲಿಸ್ತಾನೋ, ಯಾವುದ್ರ ಮುಖಾಂತರ ದಯಪಾಲಿಸ್ತಾನೋ ಗೊತ್ತಿಲ್ಲ. ಇದಂತೂ ಸತ್ಯ ಕಣ್ರಿ. ಯಾಕೆಂದರೆ ಅದೃಷ್ಟ ಹೆಂಗೆ ಬರುತ್ತೋ, ಯಾವ ರೀತಿ ಹುಡ್ಕೊಂಬರುತ್ತೋ ನಮಗೇ ಗೊತ್ತಿರಲ್ಲ. ಯಾರಿಗೆ ಗೊತ್ತು? 25 ಕೋಟಿ ಲಾಟ್ರಿ ಹೊಡಿಬೋದು, 12 ಕೋಟಿ 10 ಕೋಟಿ ಲಾಟ್ರಿನೇ ಹೊಡಿಬೋದು, 1 ಕೋಟಿ ಲಾಟ್ರಿನೇ ಗೆಲ್ಬೋದು, ನಿಧಿಗಳೇ ಸಿಗ್ಬೋದು. ಯಾರಿಗೆ ಗೊತ್ತು? ಯಾರು ಕಂಡಿದ್ದಾರೆ, ಯಾರ ಅದೃಷ್ಟ ಯಾರು ಕಂಡಿದ್ದಾರೆ. ಬಟ್ ಈ ಮಂತ್ರ ಮಾತ್ರ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವ ತಾಕತ್ತು, ಶಕ್ತಿ ಇದೆ. ಇವಾಗ ನಿಮ್ಮದು ಆಸ್ತಿ ವಿಚಾರಗಳಲ್ಲಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನಲ್ಲಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ 25 ವರ್ಷ 30 ವರ್ಷದಿಂದನೂ ಕೋರ್ಟಲ್ಲಿ ವಾದ ವಿವಾದಗಳು, ಆಸ್ತಿಗಳ ನಡುವೆ ವಾದ ವಿವಾದಗಳು ನಡೆದು ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ಯಾರಿಗೆ ಗೊತ್ತು? ಸಾಲ್ವ್ ಆಗಿಬಿಟ್ಟು ಬೇಗ ನೀವು ಕೋಟ್ಯಾಧಿಪತಿಗಳಾಗ್ಬೋದು. ಯಾಕೆಂದರೆ ಕೋಟ್ಯಾಧಿಪತಿ ಆಗುವ ಜಗತ್ತಿನಲ್ಲೇ ಏಕೈಕ ಮಂತ್ರ, ಇಡೀ ಜಗತ್ತಿನಲ್ಲೇ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವ ಏಕೈಕ ಮಂತ್ರ ಯಾವುದಪ್ಪ ಅಂತಂದರೆ ಇದೇ ಅದು. ಯಾವ ಮಂತ್ರ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಅದೃಷ್ಟ ಮನುಷ್ಯನಿಗೆ ಯಾವಾಗ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟು ಬೆವರುಸುರಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನಮ್ಮ ಈ ಉದ್ಯೋಗದ ಆಯ್ಕೆಗಳಿರ್ಬೋದು, ವ್ಯಾಪಾರದ ಆಯ್ಕೆಗಳಿರ್ಬೋದು, ಕೃಷಿ ವ್ಯವಸಾಯದ ಆಯ್ಕೆಗಳು, ನಾವೇನು ಆಯ್ಕೆಗಳು ಚೂಸ್ ಮಾಡ್ಕೊಂಡಿದ್ದೀವಿ ನಮ್ಮ ಜೀವನ ನಡೆಸಲಿಕ್ಕೆ, ಆದಾಯದ ಮೂಲ, ಯಾವ ಮೂಲದಿಂದ ದುಡ್ಡು ಬರುತ್ತೆ, ಯಾವ ಉದ್ಯೋಗ ಮಾಡಿದರೆ ನಮಗೆ ಒಳ್ಳೆಯ ಸಂಬಳ ಬರುತ್ತೆ, ಯಾವ ವ್ಯಾಪಾರ ಮಾಡಿದರೆ, ಬಿಸ್ನೆಸ್ ಮಾಡಿದರೆ ನಮಗೆ ತಿಂಗಳ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ, ಯಾವ ಕೃಷಿ ವ್ಯವಸಾಯ ಮಾಡಿದರೆ ನಮಗೆ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ ಅಂತ ಪ್ರತಿಯೊಬ್ಬ ಮನುಷ್ಯನು ಚಿಂತನೆ ಮಾಡ್ತಾನೆ ಇರ್ತಾನೆ. ಆ ಚಿಂತನೆಯಲ್ಲಿ ಇರ್ತಾನೆ, ಅದರ ಪ್ರಕಾರ ನಡ್ಕೊಂತಿರ್ತಾನೆ, ದುಡ್ಡು ಬರ್ತಾ ಇರುತ್ತೆ. ಬಟ್ ಇದರ ಜೊತೆಗೆ ನಾವೇನು ಸೆಲ್ಫ್ ಎಫರ್ಟು, ಶ್ರಮ ಅನ್ನೋದೇನಿದೆ, ಕಷ್ಟಪಟ್ಟು ಬೆವರುಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡೋದ್ರ ಜೊತೆಗೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗುವ ಈ ಮಂತ್ರ, ಅದೃಷ್ಟದ ಮಂತ್ರ ವರ್ಷದಲ್ಲಿ 1 ಬಾರಿ ಪಠಣೆ ಮಾಡಿ ನೋಡಿ ಸಾಕು, ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತೀರ. ಯಾಕೆಂದರೆ ಅದೃಷ್ಟ ಯಾರಪ್ಪಂದು ಸ್ವತ್ತು ಅಲ್ವಾ. ಹೆಂಗೆ ಬರುತ್ತೆ ಅದೃಷ್ಟ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಡೀ ಜಗತ್ತಿನಲ್ಲಿ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವ ಏಕೈಕ ಮಂತ್ರ ಯಾವುದಪ್ಪ ಅಂತಂದರೆ ಅದು ಇದೇ ಮಾತ್ರ ಆಗಿರುತ್ತೆ ನೋಡಿ. ಯಾವುದಪ್ಪ ಅದು ಮಂತ್ರ ಅಂತಂದರೆ ಕನಕದಾರ ಸ್ತೋತ್ರ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ. ಕನಕದಾರ ಸ್ತೋತ್ರ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ ದಿನ ಅಥವಾ ಶ್ರಾವಣ ಮಾಸದ 4 ಶುಕ್ರವಾರಗಳು ಈ ಮಂತ್ರನ ಅಟ್ಲೀಸ್ಟ್ 8 ಬಾರಿ ಪಠಣೆ ಮಾಡ್ತಾ ಬನ್ನಿ ಅಥವಾ ಕೇಳ್ತಾ ಬನ್ನಿ. ಅಟ್ಲೀಸ್ಟ್ ಯೂಟ್ಯೂಬಲ್ಲೇ ಹಾಕೊಂಡು ಕೇಳಿ, ಇಲ್ಲಾಂದರೆ 8 ಬಾರಿ ಪಠಣೆ ಮಾಡ್ತಾ ಬನ್ನಿ. ಯಾರಿಗೆ ಗೊತ್ತು? ಅದೃಷ್ಟ ರಾತ್ರೋರಾತ್ರಿನೇ ಕೋಟ್ಯಾಧಿಪತಿಗಳಾಗ್ಬೋದು. ಅರ್ಥ ಆಯ್ತಾ? ಇದು ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಬ್ರಹ್ಮಾಂಡದಲ್ಲೇ ದುಡ್ಡು ಕೊಡೋ ದೇವರು ಯಾರಪ್ಪ ಅಂತಂದರೆ ಅದು ಲಕ್ಷ್ಮೀನಾರಾಯಣ ಮಾತ್ರ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.